ನಮಸ್ಕಾರ. ನಾವು ನೋಡೋ ಪ್ರತಿಯೊಂದು ವೆಬ್ ಪೇಜ್ ಹಿಂದೆ ಒಂದು ಸ್ಟ್ರಕ್ಚರ್ ಇರುತ್ತೆ ಅಲ್ವಾ? ಥೇಟ್ ಒಂದು ಗೋಡೆ ಕಟ್ಟೋಕೆ ಇಟ್ಟಿಗೆಗಳು ಬೇಕಲ್ಲ ಹಾಗೆ. ಇವತ್ತು ನಾವು ಆ ವೆಬ್ ಪೇಜ್ ಕಟ್ಟೋ ಇಟ್ಟಿಗೆಗಳ ಬಗ್ಗೆನೇ ಮಾತಾಡೋಣ. ಅಂದ್ರೆ HTMLನ ಲಿಸ್ಟ್ಗಳು, ಟೇಬಲ್ಗಳು ಮತ್ತು ಇಮೇಜ್ಗಳನ್ನು ಬಳಸಿ ಒಂದು ವೆಬ್ ಪೇಜ್ಗೆ ಹೇಗೆ ಜೀವ ಕೊಡೋದು ಅಂತ ನೋಡೋಣ. ಎಂದಾದ್ರೂ ಯೋಚನೆ ಮಾಡಿದೀರಾ? ಗಜಿಬಿಜಿ ಅಂತಿರೋ ಅದೆಷ್ಟೋ ಮಾಹಿತಿಯನ್ನ ವೆಬ್ ಹೇಗೆ ಇಷ್ಟು ನೀಟಾಗಿ, ಇಷ್ಟು ಸುಂದರವಾಗಿ ಜೋಡಿಸಿ ನಮಗೆ ತೋರಿಸುತ್ತೆ? ನಾವು ನೋಡೋ ಆ ಪರ್ಫೆಕ್ಟ್ ಆಕರ್ಷಕ ಪೇಜ್ಗಳ ಹಿಂದಿರೋ ಮ್ಯಾಜಿಕ್ ಆದ್ರೂ ಏನು? ಆ ಮ್ಯಾಜಿಕ್ಗೆ ಉತ್ತರ ಸಿಗೋದು ವೆಬ್ ನಿರ್ಮಾಣದ 3 ಮೂಲಭೂತ ಬ್ಲಾಕ್ಗಳಲ್ಲಿ. ಅದೇ ಲಿಸ್ಟ್ಗಳು, ಟೇಬಲ್ಗಳು ಮತ್ತು ಇಮೇಜ್ಗಳು. ಇವು ಸುಮ್ಮನೆ ಎಲಿಮೆಂಟ್ಸ್ ಅಲ್ಲ, ಒಂದು ವೆಬ್ ಪೇಜ್ಗೆ ರೂಪ, ಜೀವ ಕೊಡೋ ಅಡಿಪಾಯಗಳು. ಸರಿ, ಹಾಗಾದ್ರೆ ಇವತ್ತು ಏನೆಲ್ಲ ಕಲಿಯೋಣ ಅಂತ ನೋಡೋಣ. ಮೊದಲು HTMLನ ಈ 3 ಮುಖ್ಯ ಎಲಿಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಲಿಸ್ಟ್ ಬಳಸಿ ಮಾಹಿತಿಯನ್ನ ಹೇಗೆ ಆರ್ಗನೈಸ್ ಮಾಡೋದು, ಟೇಬಲ್ ಬಳಸಿ ಡೇಟಾಗೆ ಸ್ಟ್ರಕ್ಚರ್ ಹೇಗೆ ಕೊಡೋದು ಮತ್ತು ಇಮೇಜ್ಗಳನ್ನ ಹಾಕಿ ಪೇಜ್ಗೆ ಒಂದು ಲುಕ್ ಹೇಗೆ ಕೊಡೋದು ಅಂತ ನೋಡೋಣ. ಕೊನೆಗೆ ಇದೆಲ್ಲವನ್ನು ಒಟ್ಟಿಗೆ ಸೇರಿಸಿದ್ರೆ ಏನಾಗುತ್ತೆ ಅನ್ನೋದನ್ನು ನೋಡೇ ಬಿಡೋಣ. ಮೊದಲಿಗೆ ಶುರು ಮಾಡೋಣ ಲಿಸ್ಟ್ಗಳಿಂದ. ಮಾಹಿತಿಯನ್ನು ಸಿಂಪಲ್ ಆಗಿ ಮತ್ತು ಕ್ಲಿಯರ್ ಆಗಿಡೋಕೆ ಇದಕ್ಕಿಂತ ಒಳ್ಳೆ ದಾರಿ ಇಲ್ಲ. ಸುಮ್ಮನೆ ಬುಲೆಟ್ ಪಾಯಿಂಟ್ಸಿಂದ ಹಿಡಿದು ದೊಡ್ಡ ದೊಡ್ಡ ಔಟ್ಲೈನ್ಸ್ವರೆಗೂ ಲಿಸ್ಟ್ಗಳದ್ದೇ ಕಾರಬಾರು. ಹಾಗಾದ್ರೆ ಈ HTML ಲಿಸ್ಟ್ ಅಂದ್ರೆ ಏನು? ಇದು ಬರೀ ಒಂದು ಪಟ್ಟಿ ಮಾಡೋದಲ್ಲ, ಬದಲಿಗೆ ಮಾಹಿತಿಯನ್ನ ತುಂಬಾನೇ ನಿಖರವಾಣಿ ತೋರ್ಸೋಕೆ ಬಳಸೋ ಒಂದು ಪವರ್ಫುಲ್ ಟೂಲ್. ಮುಖ್ಯ ಪಾಯಿಂಟ್ಸ್ ಎಲ್ಲ ಪಳಿಚಂತ ಕಾಣೋ ಹಾಗೆ ಮಾಡಿ ಓದೋರಿಗೆ ವಿಷಯ ಬೇಗ ಅರ್ಥ ಆಗೋಕೆ ಸಹಾಯ ಮಾಡುತ್ತೆ. ಸರಿ, ಲಿಸ್ಟ್ಗಳಲ್ಲಿ ಮೇಯ್ನ್ ಆಗಿ 2 ಥರ. ಒಂದು ಅನ್ಆರ್ಡರ್ಡ್ ಲಿಸ್ಟ್ ಅಂದ್ರೆ UL ಟ್ಯಾಗ್. ಇದರಲ್ಲಿ ಐಟಮ್ಗಳ ಆರ್ಡರ್ ಮುಖ್ಯ ಆಗಲ್ಲ. ಈಗ ಒಂದು ಶಾಪಿಂಗ್ ಲಿಸ್ಟ್ ತಗೊಳ್ಳಿ, ಅದರಲ್ಲಿ ಸಾಬೂನು ಮೊದಲು ತಗೊಂಡ್ರೇನೋ ಸಕ್ಕರೆ ಮೊದಲು ತಗೊಂಡ್ರೇನೋ ಏನೂ ವ್ಯತ್ಯಾಸ ಆಗಲ್ಲ ಅಲ್ವಾ? ಇನ್ನೊಂದು ಆರ್ಡರ್ಡ್ ಲಿಸ್ಟ್ ಅಂದ್ರೆ OL ಟ್ಯಾಗ್. ಇಲ್ಲಿ ಆರ್ಡರ್ ತುಂಬಾನೇ ಇಂಪಾರ್ಟೆಂಟ್. ಅಡುಗೆ ಮಾಡೋ ಸ್ಟೆಪ್ಸ್ ಥರ ಮೊದಲು ಎಣ್ಣೆ ಹಾಕಬೇಕು, ಆಮೇಲೆ ಸಾಸಿವೆ, ಅದ್ಬಿಟ್ಟು ಮೊದಲು ಸಾಸಿವೆ ಹಾಕಿ ಆಮೇಲೆ ಎಣ್ಣೆ ಹಾಕಿದ್ರೆ ಆಗುತ್ತಾ? ಆಗಲ್ಲ. ಯಾವಾಗ ಯಾವ್ದು ಬಳಸಬೇಕು ಅನ್ನೋದು ತುಂಬಾ ಮುಖ್ಯ. ಇಲ್ಲಿ ನೋಡಿ, ಇದು ಅನ್ಆರ್ಡರ್ಡ್ ಲಿಸ್ಟ್ಗೆ ಒಂದು ಒಳ್ಳೆ ಉದಾಹರಣೆ. ಎಡಗಡೆ ಇರೋ ಕೋಡ್ ಗಮನಿಸಿ. UL ಟ್ಯಾಗ್ನಿಂದ ಲಿಸ್ಟ್ ಶುರುವಾಗಿದೆ. ಅದರೊಳಗೆ ಇರೋ ಪ್ರತಿಯೊಂದು ಐಟಮ್ ಅನ್ನು LI ಅಂದ್ರೆ ಲಿಸ್ಟ್ ಐಟಮ್ ಟ್ಯಾಗ್ ಒಳಗೆ ಹಾಕಲಾಗಿದೆ. ಈಗ ಬಲಭಾಗ ನೋಡಿ, ಬ್ರೌಸರ್ ಇದೇ ಕೋಡನ್ನು ಎಷ್ಟು ಚೆಂದಾಗಿ ಬುಲೆಟ್ ಪಾಯಿಂಟ್ಸ್ ಇರೋ ಲಿಸ್ಟ್ ಆಗಿ ಬದಲಾಯಿಸಿದೆ. ಕೋಡ್ ಹೇಗಿರುತ್ತೆ, ಅದರ ರಿಸಲ್ಟ್ ಹೇಗಿರುತ್ತೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಕಾಣ್ತಿದೆ. ಈಗ ಆರ್ಡರ್ಡ್ ಲಿಸ್ಟ್ ನೋಡೋಣ. ಇಲ್ಲೂ ಕೂಡ ಎಡಗಡೆ ಕೋಡ್ ಇದೆ, ಆದ್ರೆ ಇಲ್ಲಿ ಒಂದು ಬದಲಾವಣೆ ಇದೆ. UL ಬದಲು ನಾವು OL ಟ್ಯಾಗ್ ಅಂದ್ರೆ ಆರ್ಡರ್ಡ್ ಲಿಸ್ಟ್ ಟ್ಯಾಗ್ ಬಳಸಿದೀವಿ. LI ಟ್ಯಾಗ್ಗಳು ಹಾಗೇ ಇವೆ. ಬಲಭಾಗದಲ್ಲಿ ರಿಸಲ್ಟ್ ನೋಡಿ, ಬುಲೆಟ್ ಪಾಯಿಂಟ್ಸ್ ಬದಲಿಗೆ ಬ್ರೌಸರ್ ಆಟೋಮ್ಯಾಟಿಕ್ ಆಗಿ 1 2 3 ಅಂತ ನಂಬರ್ಸ್ ಹಾಕಿದೆ. ಯಾವಾಗ ಒಂದು ಕ್ರಮ ಮುಖ್ಯ ಆಗುತ್ತೋ ಆಗ OL ಟ್ಯಾಗ್ ಬಳಸೋದು. ಅಷ್ಟೇ ಅಲ್ಲ, ಈ ಆರ್ಡರ್ಡ್ ಲಿಸ್ಟ್ಗಳನ್ನು ನಾವು ಇನ್ನೂ ಕಸ್ಟಮೈಸ್ ಮಾಡ್ಬೋದು. ಉದಾಹರಣೆಗೆ ಟೈಪ್ ಆಟ್ರಿಬ್ಯೂಟ್ ಬಳಸಿ ನಂಬರ್ಗಳ ಬದಲು A B C ಅಥವಾ ರೋಮನ್ ಅಂಕಿಗಳನ್ನು ಸಹ ಬಳಸ್ಬೋದು. ಸ್ಟಾರ್ಟ್ ಆಟ್ರಿಬ್ಯೂಟ್ ಬಳಸಿ ಲಿಸ್ಟ್ 1ರಿಂದ ಶುರುವಾಗೋ ಬದಲು 10ರಿಂದ ಅಥವಾ ನಮಗೆ ಬೇಕಾದ ಯಾವುದೇ ನಂಬರಿಂದ ಶುರು ಮಾಡಿಸ್ಬೋದು. ಇಂಟ್ರೆಸ್ಟಿಂಗ್ ಅಲ್ವಾ? ರಿವರ್ಸ್ಡ್ ಅಂತ ಒಂದು ಆಟ್ರಿಬ್ಯೂಟ್ ಇದೆ, ಅದನ್ನು ಬಳಸಿದ್ರೆ ಲಿಸ್ಟ್ ಉಲ್ಟಾ ಆಗುತ್ತೆ. ಅಂದರೆ 3 2 1 ಈ ಥರ. ನಮ್ಮ ಲಿಸ್ಟ್ಗಳ ಮೇಲೆ ನಮಗೆ ಪೂರ್ತಿ ಕಂಟ್ರೋಲ್ ಇರುತ್ತೆ. ಸರಿ, ಲಿಸ್ಟ್ಗಳು ಸಿಂಪಲ್ ಆಗಿ ಮಾಹಿತಿಯನ್ನ ಜೋಡಿಸುತ್ತೆ. ಆದರೆ ತುಂಬಾನೇ ಕಾಂಪ್ಲೆಕ್ಸ್ ಆಗಿರೋ ಡೇಟಾ ಇದ್ದಾಗ ಏನ್ ಮಾಡೋದು? ಅಲ್ಲೇ ನಮ್ಮ 2ನೇ ಬಿಲ್ಡಿಂಗ್ ಬ್ಲಾಕ್ ಅಂದ್ರೆ ಟೇಬಲ್ಗಳು ಬರೋದು. ರೋಸ್ ಮತ್ತು ಕಾಲಮ್ಸ್ ಬಳಸಿ ಮಾಹಿತಿಯನ್ನ ಅಚ್ಚುಕಟ್ಟಾಗಿ ಜೋಡಿಸೋಕೆ ಇವು ಬೆಸ್ಟ್. ಹಾಗಾದ್ರೆ ಟೇಬಲ್ ಯಾಕೆ ಬೇಕು? ಯೋಚನೆ ಮಾಡಿ ನೋಡಿ. ಒಂದು ಕ್ಲಾಸ್ನ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಕ್ರಿಕೆಟ್ ಮ್ಯಾಚ್ನ ಸ್ಕೋರ್ ಬೋರ್ಡ್ ಇರ್ಬೋದು, ಅಥವಾ ಯಾವುದೋ ಒಂದು ಪ್ರಾಡಕ್ಟ್ನ ಬೆಲೆಪಟ್ಟಿ. ಇದನ್ನೆಲ್ಲ ಸಾಲು ಸಾಲಾಗಿ ಬರೆದ್ರೆ ಓದೋಕ್ಕಾಗತ್ತಾ? ಇಲ್ಲ. ಅದನ್ನೇ ನಾವು ರೋಸ್ ಮತ್ತು ಕಾಲಮ್ಸಲ್ಲಿ ಅಚ್ಚುಕಟ್ಟಾಗಿ ಜೋಡಿಸಿದಾಗ ಹೋಲಿಸೋದು ಎಷ್ಟು ಸುಲಭ ಅಲ್ವಾ? ಯಾರು ಫಸ್ಟ್ ಯಾರು ಲಾಸ್ಟ್ ಅಂತ ಒಂದೇ ನೋಟಕ್ಕೆ ಗೊತ್ತಾಗುತ್ತೆ. ಟೇಬಲ್ಗಳು ಅಂದ್ರೆ ಡೇಟಾಗೆ ಒಂದು ಕ್ಲೀನ್ ಸ್ಟ್ರಕ್ಚರ್ ಕೊಡೋದು ಅಂತ ಅರ್ಥ. ಟೇಬಲ್ ಮಾಡೋದು ಅಷ್ಟೊಂದು ಕಷ್ಟ ಏನಲ್ಲ. ಟೇಬಲ್ ಅನ್ನೋದು ಇಡೀ ಟೇಬಲ್ನ ಕಂಟೈನರ್. ಅದರೊಳಗೆ TR ಅಂದ್ರೆ ಟೇಬಲ್ ರೋ ಒಂದು ಅಡ್ಡ ಸಾಲನ್ನ ಮಾಡುತ್ತೆ. ಆ ಸಾಲಿನ ಒಳಗೆ TD ಅಂದ್ರೆ ಟೇಬಲ್ ಡೇಟಾ, ಇದು ನಿಜವಾದ ಮಾಹಿತಿ ಇರೋ ಸೆಲ್. ಹೆಡ್ಡಿಂಗ್ಸ್ಗೆ TH ಅಂದ್ರೆ ಟೇಬಲ್ ಹೆಡರ್ ಅಂತ ಬಳಸ್ತೀವಿ. ಇಡೀ ಟೇಬಲ್ಗೆ ಒಂದು ಟೈಟಿಲ್ ಕೊಡೋಕೆ ಕ್ಯಾಪ್ಷನ್ ಟ್ಯಾಗ್ ಕೂಡ ಇದೆ. ಈ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಟೇಬಲ್ ನೋಡಿ. ನಾವೀಗ ಮಾತಾಡಿದ ಟ್ಯಾಗ್ಗಳು ಇಲ್ಲಿ ಹೇಗೆ ಕೆಲಸ ಮಾಡ್ತಿವೆ ಅಂತ ನೋಡಬಹುದು. ನೋಡಿ, ಟೇಬಲ್ ಟ್ಯಾಗಿಂದ ಶುರುವಾಗಿದೆ. ಮೊದಲ TR ಸಾಲಿನಲ್ಲಿ ನೇಮ್ ಮತ್ತೆ ಸ್ಕೋರ್ ಅನ್ನೋ ಹೆಡ್ಡಿಂಗ್ಸ್ಗೆ TH ಟ್ಯಾಗ್ ಬಳಸಿದ್ದಾರೆ.
ಆಮೇಲಿನ TR ಸಾಲುಗಳಲ್ಲಿ ಸ್ಟೂಡೆಂಟ್ಸ್ ಹೆಸರು ಮತ್ತೆ ಸ್ಕೋರ್ಸ್ ಅನ್ನ TD ಟ್ಯಾಗ್ ಒಳಗೆ ಹಾಕಿದ್ದಾರೆ. ನೋಡಿ, TR, TH ಮತ್ತು TD ಸೇರಿ ಒಂದು ಸಿಂಪಲ್ ಆದ ಅರ್ಥಪೂರ್ಣವಾದ ಗ್ರಿಡ್ ರೆಡಿಯಾಗಿದೆ. ಓಕೆ, ಈಗ ನಮ್ಮ ಮೂರನೇ ಮತ್ತು ತುಂಬಾನೇ ಅಟ್ರಾಕ್ಟಿವ್ ಆದ ಎಲಿಮೆಂಟ್ ಕಡೆಗೆ ಬರೋಣ. ಅದೇ ಇಮೇಜ್ಗಳು. ಬರೀ ಟೆಕ್ಸ್ಟು ಹಾಗೂ ಡೇಟಾ ಇದ್ರೆ ಬೋರ್ ಆಗತ್ತೆ ಅಲ್ವಾ? ಅದಕ್ಕೆ ಜೀವ ತುಂಬಿ ವೆಬ್ ಪೇಜನ್ನ ಇಂಟ್ರೆಸ್ಟಿಂಗ್ ಮಾಡೋದೇ ಈ ಇಮೇಜ್ಗಳು. ವೆಬ್ ಪೇಜ್ಗೆ ಒಂದು ಫೋಟೋ ಹಾಕಬೇಕು ಅಂದ್ರೆ ನಾವು IMG ಟ್ಯಾಗ್ ಬಳಸಬೇಕು. ಇದು ಬೇರೆ ಟ್ಯಾಗ್ಗಳಿಗಿಂತ ಸ್ವಲ್ಪ ಡಿಫರೆಂಟ್. ಇದು ಫೋಟೋವನ್ನ ನೇರವಾಗಿ ಪೇಜ್ನಲ್ಲಿ ಇಡಲ್ಲ. ಬದಲಿಗೆ ಆ ಫೋಟೋ ಫೈಲ್ ಎಲ್ಲಿದೆಯೋ ಅದಕ್ಕೆ ಒಂದು ಲಿಂಕ್ ಕ್ರಿಯೇಟ್ ಮಾಡುತ್ತೆ. ಬ್ರೌಸರ್ ಆ ಲಿಂಕ್ ಫಾಲೋ ಮಾಡಿ ಫೋಟೋ ತಂದು ಪೇಜ್ನಲ್ಲಿ ತೋರಿಸುತ್ತೆ. ಇದೊಂದು ಸೆಲ್ಫ್ ಕ್ಲೋಸಿಂಗ್ ಟ್ಯಾಗ್. ಅಂದ್ರೆ ಇದಕ್ಕೆ ಕ್ಲೋಸಿಂಗ್ IMG ಟ್ಯಾಗ್ ಬೇಕಿಲ್ಲ. ಈ ಇಮೇಜ್ ಟ್ಯಾಗ್ಗೆ ಕೆಲವು ತುಂಬಾನೇ ಇಂಪಾರ್ಟೆಂಟ್ ಆಟ್ರಿಬ್ಯೂಟ್ಸ್ ಇವೆ. ಮೊದಲನೇದು SRC ಅಂದ್ರೆ ಸೋರ್ಸ್. ಫೋಟೋ ಎಲ್ಲಿದೆ ಅಂತ ಬ್ರೌಸರ್ಗೆ ಹೇಳೋದು ಇದೆ. ಇದು ಕಡ್ಡಾಯ. ಎರಡನೇದು ಆಲ್ಟ್ ಅಂದ್ರೆ ಆಲ್ಟರ್ನೇಟಿವ್ ಟೆಕ್ಸ್ಟ್. ಒಂದು ವೇಳೆ ಫೋಟೋ ಲೋಡ್ ಆಗಿಲ್ಲ ಅಂದ್ರೆ ಅಥವಾ ಸ್ಕ್ರೀನ್ ರೀಡರ್ ಬಳಸೋರಿಗೆ ಈ ಟೆಕ್ಸ್ಟ್ ಓದಿ ಹೇಳಲಾಗುತ್ತೆ. ಇದು ಆಕ್ಸೆಸಿಬಿಲಿಟಿಗೆ ತುಂಬಾ ಮುಖ್ಯ. ಕೊನೆಯದಾಗಿ ಹೈಟ್ ಮತ್ತೆ ವಿಡ್ತ್ ಬಳಸಿ ಫೋಟೋದ ಸೈಜ್ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ನೋಡಿ, ಇಮೇಜ್ ಟ್ಯಾಗ್ ಆಕ್ಷನ್ನಲ್ಲಿದೆ. ಎಡಗಡೆ ಕೋಡ್ ನೋಡಿ. ಇಮೇಜ್ ಟ್ಯಾಗ್ ಒಳಗೆ SRC ಅಟ್ರಿಬ್ಯೂಟ್ 3D ಶೇಪ್ಸ್ ಇರೋ ಫೋಟೋ ಫೈಲ್ಗೆ ದಾರಿ ತೋರಿಸ್ತಿದೆ. ಅದರ ರಿಸಲ್ಟ್ ಆಗಿ ಬಲಭಾಗದಲ್ಲಿ ಬ್ರೌಸರ್ ಆ ಫೋಟೋನ ಪರ್ಫೆಕ್ಟಾಗಿ ತೋರಿಸ್ತಿದೆ. ಸಿಂಪಲ್ ಅಲ್ವಾ? ಆದ್ರೆ ತುಂಬಾನೇ ಪವರ್ಫುಲ್. ಇಲ್ಲಿವರೆಗೂ ನಾವು ಒಂದೊಂದೇ ಎಲಿಮೆಂಟ್ ಬಗ್ಗೆ ಕಲ್ತಿದ್ವಿ. ಈಗ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಒಂದು ಕಂಪ್ಲೀಟ್ ಕಾಂಪೋನೆಂಟ್ ಹೇಗೆ ಮಾಡೋದು ಅಂತ ನೋಡೋಣ. HTMLನ ನಿಜವಾದ ಶಕ್ತಿ ಇರೋದು ಈ ಬಿಲ್ಡಿಂಗ್ ಬ್ಲಾಕ್ಗಳನ್ನ ಒಂದೊಂದಾಗಿ ಬಳಸೋದ್ರಲ್ಲಿ ಅಲ್ಲ. ಬದಲಿಗೆ ಇವೆಲ್ಲ ಒಟ್ಟಾಗಿ ಒಂದಕ್ಕೊಂದು ಹೊಂದ್ಕೊಂಡು ಕೆಲಸ ಮಾಡಿದಾಗ. ಲಿಸ್ಟ್ಗಳು, ಟೇಬಲ್ಗಳು ಮತ್ತು ಇಮೇಜ್ಗಳು ಇವೆಲ್ಲ ಸೇರಿ ಒಂದು ಕಂಪ್ಲೀಟ್ ವೆಬ್ ಅನುಭವವನ್ನೇ ಕೊಡುತ್ತೆ. ಈ ನಮ್ಮ ಪರಿಸರವನ್ನು ರಕ್ಷಿಸಿ ಅನ್ನೋ ಉದಾಹರಣೆ ನೋಡಿ, ಇದು ಪರ್ಫೆಕ್ಟ್ ಎಕ್ಸಾಂಪಲ್. ಇಲ್ಲಿ ಮೇನ್ ಸ್ಟ್ರಕ್ಚರ್ ಒಂದು ಟೇಬಲ್. ಆದರೆ ಆ ಟೇಬಲ್ನ ಪ್ರತಿಯೊಂದು ಸೆಲ್ ಒಳಗೆ ಇಮೇಜ್ ಟ್ಯಾಗ್ ಬಳಸಿ ವಿಷಯಕ್ಕೆ ಸಂಬಂಧಪಟ್ಟ ಫೋಟೋಗಳನ್ನು ಹಾಕಿದ್ದಾರೆ. ಇದರಿಂದ ಮಾಹಿತಿ ವ್ಯವಸ್ಥಿತವಾಗಿರೋ ಜೊತೆಗೆ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಿದೆ. ನಾವು ಕಲಿತ ಎಲಿಮೆಂಟ್ಸ್ ಒಟ್ಟಿಗೆ ಸೇರಿದ್ರೆ ಎಷ್ಟು ಪವರ್ಫುಲ್ ಆಗಿರುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ಹಾಗಾದ್ರೆ ಇವತ್ತು ನಾವು ಕಲ್ತಿದ್ದನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಮಾಹಿತಿಯನ್ನ ಕ್ಲಿಯರ್ ಆಗಿ ಎಫಿಷಿಯೆಂಟ್ ಆಗಿ ತೋರಿಸೋಕೆ ಲಿಸ್ಟ್ಗಳು ಬೆಸ್ಟ್. ಕಾಂಪ್ಲೆಕ್ಸ್ ಡೇಟಾನ ಅಟ್ರಾಕ್ಟಿವ್ ಆಗಿ ತೋರಿಸೋಕೆ ಟೇಬಲ್ಗಳು ಬೇಕು. ಇವೆಲ್ಲದಕ್ಕೂ ಒಂದು ವಿಜುವಲ್ ಟಚ್ ಕೊಟ್ಟು ಪೇಜ್ಗೆ ಜೀವ ತುಂಬೋಕ್ಕೆ ಇಮೇಜ್ಗಳು ಬೇಕೇ ಬೇಕು. ಪ್ರತಿಯೊಂದಕ್ಕೂ ಅದರದ್ದೇ ಆದೊಂದು ಮುಖ್ಯವಾದ ಪಾತ್ರ ಇದೆ. ಈಗ ವೆಬ್ ಪೇಜ್ ಕಟ್ಟೋಕೆ ಬೇಕಾದ ಈ ಮೂಲಭೂತ ಬ್ಲಾಕ್ಗಳು ನಮ್ಮ ಕೈಯಲ್ಲಿದೆ. ಲಿಸ್ಟ್ಗಳು, ಟೇಬಲ್ಗಳು ಮತ್ತು ಇಮೇಜ್ಗಳು ಇವೆಲ್ಲವೂ ನಮ್ಮ ಕ್ರಿಯೇಟಿವಿಟಿಗಾಗಿ ಕಾಯ್ತಾ ಇವೆ. ಸೊ ಇವುಗಳನ್ನ ಬಳಸಿ ಮುಂದೆ ಏನನ್ನ ನಿರ್ಮಿಸಬಹುದು? ಯೋಚನೆ ಮಾಡಿ. ಸಾಧ್ಯತೆಗಳಿಗೆ ಮಿತಿಯೇ ಇಲ್ಲ.